Okay, welcome my dear first two students. In yesterday class, we have studied about some basic mathematics needed. Today, okay, yesterday I told that in gottaithe namne if we have a number that is 1, 2, 3, 4, 5. If I shift decimal left side ಇಲ್ಲಿ ಶಿಫ್ಟ್ ಮಾಡಿದ್ರೆ it will become 10 raised to 1. ಇಲ್ಲಿ ಶಿಫ್ಟ್ ಮಾಡಿದ್ರೆ 10 raised to 2. ಇಲ್ಲಿ ಶಿಫ್ಟ್ ಮಾಡಿದ್ರೆ 10 raised to 3. ಇದರ ಬಗ್ಗೆ ನಾವು ಕಲ್ತ್ವಿ. ಓಕೆ, now moving to the next step. Suppose we know that what is 1 by 10. 1 by 10 ಹೆಂಗೆ ಬರಿಬೋದ್ರಿ ನೋಡ್ರಿ, we can write it as 1 by 10. 1 into this is denominator. ಇಲ್ಲಿ ಏನೂ ಇರದೆ ಹೋದರೆ ಪವರ್ 1 ಇರ್ತೈತ್ರಿ, ಏನೂ ಇಲ್ಲ ಅಂದ್ರೆ ಪವರ್ 1 ಇರ್ತೈತೆ. ಸೊ when denominator is written in a numerator, the power will become of opposite sign. ಇಲ್ಲಿ ಪ್ಲಸ್ ಇದ್ರೆ -1, ಮೈನಸ್ ಇದ್ರೆ +1. ಸೊ 1 by 10 is nothing but 10 raised to -1. ಅದೇ ರೀತಿ 1 by 100. If it is 1 by 100, 1 by 100 ಹೆಂಗೆ ಬರಿಬೋದ್ರಿ? I can write it as a 10 square. ಇದನ್ನು 10 ಸ್ಕ್ವೇರ್ ಅಂತ ಬರೋದ್ರಿ ಅಂದರೆ ಓಕೆ, ಇದು ಡಿನಾಮಿನೇಟರ್ ಮೇಲ್ಗಡೆ ಹೋದ್ರೆ ಏನಾಯ್ತು ರೀ, ಪವರ್ 1 into 10 raised to -2 ಆಯಿತು. ಸೊ 1 by 100 means it is 10 raised to -2. Okay, now what is 1 by 1000? 1 by 1000 ನಾವು ಹೆಂಗೆ ಬರಿತೀವಿ ರೀ? we know that 1 by 1000 is 10 cube. 1 by 1000 is 10 cube. Okay, so we can write it as 1 into 10 raised to -3, that is 10 raised to -3. The value of 1 by 10 is 10 raised to -1. 1 by 100 is 10 raised to -2, and 1 by 1000 is 10 raised to -3. Okay, now when we calculate with our calculator, ನಾವು ಕ್ಯಾಲ್ಕುಲೇಟರ್ದಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಗೊತ್ತಾಕೈತಿ? 1 by 10ದ ವ್ಯಾಲ್ಯೂ ಎಷ್ಟು ಬರ್ತೈತೆ ರೀ? 1 by 10ದ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟರ್ದಲ್ಲಿ ಮಾಡಿದಾಗ 0.1 ಅಂತ ಬರ್ತೈತಿ. ಅದೇ 1 by 100ದ ವ್ಯಾಲ್ಯೂ 0.01 ಅಂತ ಬರ್ತೈತಿ. ಅದೇ 1 by 1000ದ ವ್ಯಾಲ್ಯೂ 0.001 ಅಂತ ಬರ್ತೈತಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ದೀಸ್ ಆರ್ ದ ವ್ಯಾಲ್ಯೂ ವಿ ಗೆಟ್ ವೆನ್ ವಿ ಕ್ಯಾಲ್ಕುಲೇಟ್ ಇನ್ ಕ್ಯಾಲ್ಕುಲೇಟರ್. ಕ್ಯಾಲ್ಕುಲೇಟರ್ದಾಗ ನಾವು ಟೈಪ್ ಮಾಡಿದಾಗ ನಮ್ಗೆ ಈ ವ್ಯಾಲ್ಯೂ ಬರ್ತಾವೆ. 1 divided by 10 is 0.1, 1 divided by 100 is 0.01, 1 divided by 1000 is 0.001. ಸೊ ಇಲ್ಲಿ ನೋಡ್ರಿ, ಅದರ ಅರ್ಥ 0.1 ಐ ಕ್ಯಾನ್ ರೈಟ್ ಇಟ್ ಆಸ್ 10 raised to -1. 0.1 is equals to 10 raised to -1. ಓಕೆ, 0.01 ಹೆಂಗೆ ಬರಿಬೋದು ರೀ? 0.01 ಕ್ಯಾನ್ ಬಿ ರಿಟನ್ ಆಸ್ 10 raised to -2. ಇದನ್ನು 10 raised to -2 ಅಂತ ಬರಿಬೋದು. ಅದೇ ರೀತಿ 0.001 ಹೆಂಗೆ ಬರಿಬೋದು ರೀ? 0.001 ಹೆಂಗೆ ಬರಿಬೋದು ರೀ? 10 raised to -3 ಅಂತ ಬರಿಬೋದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಇಲ್ಲಿ ನೋಡ್ರಿ, ಈ 10 raised to -1ಗೆ ಇಫ್ ಐ ಮಲ್ಟಿಪ್ಲೈ ಇಟ್ 1, ಇದನ್ನು 1 ಮಲ್ಟಿಪ್ಲೈ ಮಾಡಿದ್ರೆ ಏನೂ ಪರಾಕ್ ಬೀಳಲ್ಲ. ಇಟ್ ಡಸಂಟ್ ಚೇಂಜಸ್. ಓಕೆ, ನಾವು ಲುಕ್ ಎಟ್ ದಿಸ್. ವೆನ್ ಡೆಸಿಮಲ್ ಪಾಯಿಂಟ್ ನೋಡ್ರಿ, ಡೆಸಿಮಲ್ ಪಾಯಿಂಟು ನಮಗೇನಾಗ್ತಾ ಇದೆ? ಡೆಸಿಮಲ್ ಪಾಯಿಂಟು ನಾವು ರೈಟ್ ಸೈಡ್ ಶಿಫ್ಟ್ ಮಾಡ್ತಾ ಬಂದಂಗೆ ನಮಗೇನಾಗೈತೆ ರೀ? 10 raised to -1 ಪವರು ರೈಸ್ ಆಗ್ತೈತಿ.
right side. For example, let me explain with an example. Let me explain this with one example. Let us consider there is a number 0.000231 ಈ ರೀತಿ ಒಂದು ನಂಬರ್ ಐತೆ ನನ್ನ ಹತ್ರ. ಓಕೆ, ಇದನ್ನು ಕಂಪ್ಲೀಟಾಗಿ ಒಂದು ನಂಬರ್ ಆಗಿ ಬರಿಬೇಕು ನಾನು. ದಟ್ ಈಸ್ ಜಸ್ಟ್ ಇಫ್ ದಿಸ್ ಡೆಸಿಮಲ್ ಈಸ್ ಶಿಫ್ಟೆಡ್ ಟು ಅವರ್ ರೈಟ್, ಈ ಡೆಸಿಮಲ್ ಪಾಯಿಂಟನ್ನು ಒಂದು ರೈಟಿಗೆ ಶಿಫ್ಟ್ ಮಾಡಿದೆ ಅಂದರೆ ಸೊ ಏನಾಗದ್ರಿ, ದಿಸ್ ವಿಲ್ ಬಿಕಮ್, ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡಿದರೆ ನಂಬರ್ ಏನಾಗೈತಿ 0.00231 ಆಕೈತಿ. ಬಟ್ ಇಟ್ ಈಸ್ ರಿಟರ್ನ್ ಆ್ಯಸ್ ಇಂಟು 10⁻⁻1 ಇಂಟು 10⁻⁻1. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನಿಮಗೆ. ಓಕೆ, ಮೊದಲು ಇದನ್ನು ಕ್ಲಿಯರ್ ಮಾಡೋಣ. ಓಕೆ, ಡೆಸಿಮಲ್ ಪಾಯಿಂಟ್ ಇಲ್ಲಿತ್ತು ರೀ, ನಾನು ಇಲ್ಲಿ ಬರೀತೀನಿ. ಓಕೆ, ಇನಿಷಿಯಲಿ ಡೆಸಿಮಲ್ ಪಾಯಿಂಟ್ ಎಲ್ಲಿತ್ತು? ಇನಿಷಿಯಲಿ ಡೆಸಿಮಲ್ ಪಾಯಿಂಟ್ ಇಲ್ಲಿತ್ತು. ನೌ ಐ ಆಮ್ ರೈಟಿಂಗ್ ಇಟ್ ಹಿಯರ್. ಸೊ 1 2 3 4 ಆಫ್ಟರ್ 4 zeros ಅಥವಾ ಆಫ್ಟರ್ 4 digits ನಾನೇನು ಮಾಡಿದೆ, ಡೆಸಿಮಲ್ ಪಾಯಿಂಟು ಟುವರ್ಡ್ಸ್ ದ ರೈಟ್ ಶಿಫ್ಟ್ ಮಾಡಿದೆ. ಸೊ ಐ ಕ್ಯಾನ್ ರೈಟ್ ಇಟ್ ಆ್ಯಸ್, ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡಿದಾಗ 0.231 ನಂಬರ್ ಆಯ್ತು ರೀ. ಓಕೆ, ಎಷ್ಟು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ವಿ? 1 2 3 4. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಇಂಟು 10⁻⁻4. ಇದನ್ನು ಈ ರೀತಿ ಬರಿತೀವಿ. ಓಕೆ, ಇನ್ ಜನರಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಒಂದು ನಂಬರ್ ಐತೆ ಅನ್ಕೋರಿ. ದರ್ ಇಸ್ ಅ ನಂಬರ್ ದಟ್ ಈಸ್ 0.01. ಈ ನಂಬರ್ ಐತಿ. ಓಕೆ, ಈ ನಂಬರ್ಗೆ ನಾನು ಡಿವೈಡೆಡ್ ಬೈ 10 ಮಾಡಿದ್ರೆ ಏನಾಗುತ್ತೆ? ಈ ನಂಬರ್ಗೆ ಡಿವೈಡೆಡ್ ಬೈ 10 ಮಾಡಿದ್ರೆ ಏನಾಗುತ್ತೆ ನೋಡಿರಿ. 0.01 ಅಂದರೆ ನಮ್ಗೆ ಗೊತ್ತೈತೆ ಏನು ರೀ, 10⁻². ಇದು 10⁻² ಡಿವೈಡೆಡ್ ಬೈ 10. ಸೊ ಏನಾಯಿತು, 10⁻² ಇಂಟು ಈ ಟರ್ಮ್ ಮೇಲೆ ಹೋಯ್ತು ರೀ. ಸೊ ಏನಾಯಿತು, 10⁻⁻1. ಸೊ ಇಟ್ ವಿಲ್ ಬಿಕಮ್ 10⁻3. 10⁻3 ಕರೆಕ್ಟಾ? ಓಕೆ, ಇವಾಗ ಪಾಯಿಂಟ್ 0.01 ಇದೆ. ಇದನ್ನು 0.1 ಅಂತ ಬರೆದ್ರೆ, ಇದನ್ನು 0.1 ಅಂತ ಬರೆದ್ರೆ ಐ ವಿಲ್ ರೈಟ್ ಇಟ್ ಆ್ಯಸ್ 10⁻⁻1. 10⁻⁻1. ಓಕೆ, ಸೊ ಈ 10⁻⁻1 ಸೊ 0.1 ಇದನ್ನೇ ಡಿನಾಮಿನೇಟ್ರಲ್ಲಿ ಬರೆದ್ರೆ ಏನಾಕೈತಿ ರೀ, 10 ಆಕೈತಿ. 0.1 ಡಿವೈಡೆಡ್ ಬೈ 10 ನೋಡಿರಿ, 0.1 ಡಿವೈಡೆಡ್ ಬೈ 10 ಅಂದರೂ ಒಂದೇ, ಅಥವಾ 0.01 ಅಂದರೂ ಒಂದೇ, ಅಥವಾ 0.1 ಇಂಟು 10⁻⁻1 ಅಂದರೂ ಒಂದೇ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಡೆಸಿಮಲ್ ಪಾಯಿಂಟನ್ನು ನಾವು ಯಾವ ರೀತಿ ಶಿಫ್ಟ್ ಮಾಡ್ತೀವಿ? ಓಕೆ, ಇಫ್ ದ ಡೆಸಿಮಲ್ಸ್ ಪಾಯಿಂಟು ಲೆಫ್ಟ್ ಸೈಡ್ ಶಿಫ್ಟ್ ಆಗ್ತಾ ಹೋದರೆ ಪವರ್ ಏನಾಗ್ತೈತೆ ರೀ, ಪಾಸಿಟಿವ್ಲಿ ಆ್ಯಡ್ ಆಗ್ತಾ ಹೋಗ್ತೈತಿ. ರೈಟ್ ಸೈಡ್ ಶಿಫ್ಟ್ ಆಗ್ತಾ ಹೋದರೆ ಪವರ್ ಏನಾಗ್ತೈತೆ ರೀ, ನೆಗೆಟಿವ್ ನಂಬರ್ ಆಗಿ, ನೆಗೆಟಿವ್ ಇಂಟೀಜರ್ ಆಗಿ ಪವರ್ ಆಫ್ ದಿ ನೆಗೆಟಿವ್ ಇಂಟೀಜರ್ ಎಡಿಷನ್ ಆಗ್ತಾ ಹೋಗ್ತೈತಿ. ಪವರು when decimal is shifting towards left, the power, the 10 to the power is positive integer, addition of the positive integer. ಅದೇ ಒಂದು ರೀತಿ ಬಲಗಡೆ ಶಿಫ್ಟ್ ಆಗ್ತಾ ಹೋದರೆ addition of the negative integer. Is it clear? Okay. Now
ಕಮಿಂಗ್ ಟು ದ ಪಾಯಿಂಟ್. ಒಂದು ಎಕ್ಸಾಂಪಲ್ ತಗೋರಿ. ಸಪೋಸ್ ಒಂದು ನಂಬರ್ ಇದೆ, ದೇರ್ ಈಸ್ ಅ ನಂಬರ್ ಕಾಲ್ಡ್ 100. 100 ಅಂತ ಒಂದು ನಂಬರ್ ಐತಿ. ಅನದರ್ ನಂಬರ್ ಈಸ್ 0.001. ಇವೆರಡು ನಂಬರ್ ಅದಾವ ನಮ್ಗೆ. ಓಕೆ, ಈ 100 ನಂಬರ್ನ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಡೆಸಿಮಲ್ ಪಾಯಿಂಟ್. ಇಲ್ಲ ಐತ್ರಿ 1 2 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 1 ಉಳಿತು. ಸೊ ಡೆಸಿಮಲ್ ಪಾಯಿಂಟನ್ನು ಲೆಫ್ಟ್ ಸೈಡ್ ಶಿಫ್ಟ್ ಮಾಡೀನಿ. ಸೊ ಇಟ್ ವಿಲ್ ಬಿಕಮ್ 10⁻². ಕರೆಕ್ಟಾ? ಓಕೆ. ಅದೇ ರೀತಿ 0.001 ಐತಿ. ಸೊ ಇದು 1 ಆಗಬೇಕಾಗಿತ್ತು ಅಂದರೆ 1 2 3 ಡೆಸಿಮಲ್ ಪಾಯಿಂಟ್ 3 ಡಿಜಿಟ್ ರೈಟ್ ಸೈಡ್ ಶಿಫ್ಟ್ ಆಗ್ಬೇಕು ರೀ. ಸೊ ನಾನು 3 ಡಿಜಿಟ್ ರೈಟ್ ಸೈಡ್ ಡೆಸಿಮಲ್ ಶಿಫ್ಟ್ ಮಾಡಿದೆ ಅಂದರೆ ಸೊ ಏನಾಯ್ತು ರೀ, ಇಟ್ ವಿಲ್ ಬಿಕಮ್ 10⁻³ Now look at this. 100 can also be written as 10². ಅದೇ ರೀತಿ 0.001 can also be written as 10⁻³ So if it is 1000 ಹೆಂಗೆ ಬರಿತೀವಿ ರೀ ನೋಡಿರಿ. ಡೆಸಿಮಲ್ ಪಾಯಿಂಟ್ 1 1 2 3. ಸೊ 3 ನಂಬರ್ಸ್ ಲೆಫ್ಟ್ ಸೈಡ್ ಶಿಫ್ಟ್ ಆಯಿತು, 10⁻³ ಓಕೆ. 1/1000 ಐತಿ. 1/1000 ಐತೆ. ಸೊ 1/1000 ಅಂದ್ರೆ ಏನು ರೀ, 1000 ಅಂದ್ರೆ ನಮ್ಗೆ ಗೊತ್ತೈತಿ 10⁻³ ಸೊ ಈ ಡಿನಾಮಿನೇಟರ್ ಒಂದು ನ್ಯೂಮರೇಟ್ರಿಗೆ ಹೋದ್ರೆ ಏನಾಕೈತಿ ರೀ, ಪವರು ಪ್ಲಸ್ ಇದ್ರೆ ಮೈನಸ್ ಆಕೈತಿ, ಮೈನಸ್ ಇದ್ರೆ ಪ್ಲಸ್ ಆಕೈತಿ. ಸೊ 10⁻³ ಅರ್ಥ ಆಯ್ತಲ್ಲ? ಓಕೆ, ಅದನ್ನೇ ನೋಡ್ರಿ. ಅದೇ ರೀತಿ ಈ ಡೆಸಿಮಲ್ ಪಾಯಿಂಟನ್ನು ನಾವು ಒಂದೊಂದು ನಂಬರ್ ಟುವರ್ಡ್ಸ್ ದಿ ರೈಟ್ ಆಫ್ ದಿ ನಂಬರ್ ಶಿಫ್ಟ್ ಮಾಡ್ತಾ ಬಂದಾಗ ನಮ್ಮದು ಪವರ್ ಏನಾಗ್ತೈತೆ ರೀ, ನೆಗೆಟಿವ್ ಇಂಟೀಜರ್ ಎಡಿಷನ್ ಆಗ್ತಾ ಹೋಗ್ತೈತಿ. ಒಂದು ಡಿಜಿಟ್ ಬಂದರೆ ನೆಗೆಟಿವ್ ಇಂಟೀಜರ್, ಇನ್ನೊಂದು ಡಿಜಿಟ್ ಬಂದರೆ ಅನದರ್ -1, ಇನ್ನೊಂದು ನಂಬರ್ ಶಿಫ್ಟ್ ಆದರೆ ಅನದರ್ -1, ಈ ರೀತಿ. ಅರ್ಥ ಆಯ್ತಲ್ಲ? ನಾ ಹೇಳಿದ್ರೆ ಮಗಳ ಸಿಂಪಲ್ ಎಕ್ಸಾಂಪಲ್ 0.0013 ತಗೋರಿ. ಸೊ ಇಲ್ಲಿ ಬರೆದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲಿ ಕೊಟ್ಟರೆ ಇಟ್ ವಿಲ್ ಬಿಕಮ್ 10⁻⁻1. ಓಕೆ, ಇಲ್ಲಿ ಕೊಟ್ಟರೆ ಇಟ್ ವಿಲ್ ಬಿಕಮ್ 10⁻². ಓಕೆ, ಇಲ್ಲಿ ಕೊಟ್ಟರೆ ಇಟ್ ವಿಲ್ ಬಿಕಮ್ 10⁻³ ಈ ರೀತಿ ಶಿಫ್ಟ್ ಆಗ್ತಾ ಹೋಗ್ತೈತೆ. ಇಸ್ ಇಟ್ ಕ್ಲಿಯರ್? ಓಕೆ. ನೌ ಸಮ್ basic symbols used. We are going to use some basic symbols in physics. ನಾವು ಫಿಸಿಕ್ಸ್ನಲ್ಲಿ some basic symbols ಯೂಸ್ ಮಾಡ್ತೀವಿ ರೀ. ಯಾವ ಬೇಸಿಕ್ ಸಿಂಬಾಲ್ಸು? ಓಕೆ, those are called as Greek letters. Or we can also say as symbols, physics symbols. Not only in physics, we are also using in chemistry also. Chemistry ಕೂಡ ಯೂಸ್ ಮಾಡ್ತೀವಿ. ಫಿಸಿಕ್ಸ್ನಾಗ ಅಷ್ಟೇ ಅಂತಲ್ಲ, we are going to use it in chemistry also. Okay, first this is alpha. ಈ ಸಿಂಬಲ್ ಏನಂತ ಕರಿತೀವಿ ರೀ, alpha. Okay, there is another symbol. This symbol is called as beta. This is alpha. ನೋಡ್ರಿ, ಈ ಸಿಂಬಲ್ನ ಅಲ್ಫಾ ಅಂತ ಕರಿತೀವಿ, ಇದನ್ನು ಬೀಟಾ ಅಂತ ಕರಿತೀವಿ. ಓಕೆ, ನೀವು ಆಲ್ರೆಡಿ ಇದನ್ನು ಕಲ್ತಿರ್ಬೋದು. ದಿಸ್ ಈಸ್ ಕಾಲ್ಡ್ ಆಸ್ ಗಾಮಾ. There are some other important symbols rather than this. Now coming to the next symbol, that is delta. This is called as delta, or we can also write it as delta.
ದಿಸ್ ಈಸ್ ಸ್ಮಾಲ್ ಡೆಲ್ಟಾ ಆ್ಯಂಡ್ ದಿಸ್ ಈಸ್ ಬಿಗ್ ಡೆಲ್ಟಾ. ಸ್ಮಾಲ್ ಲೆಟ್ರು ಬಿಗ್ ಲೆಟ್ರು ಅಂತ ಏನು ಕರಿತೀವಿ, ಇದು ಸ್ಮಾಲ್ ಡೆಲ್ಟಾ, ಇದನ್ನು ಬಿಗ್ ಡೆಲ್ಟಾ ಅಂತ ಕರಿತೀವಿ. ಓಕೆ, ಈ ಸಿಂಬಾಲ್ ಬಂತಂದ್ರೆ ಇದನ್ನು ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ರೀ, ಡೆಲ್ಟಾ. ಇದನ್ನು ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ರೀ, ಡೆಲ್ಟಾ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಸಿಗ್ಮಾ. ಸಿಗ್ಮಾ, this is a small sigma. Okay, sometime use in sigma means addition in mathematics. ಮ್ಯಾಥಮೆಟಿಕ್ಸ್ದಾಗ ಎಡಿಷನ್ ಟರ್ಮ್ದಲ್ಲಿ ಸಿಗ್ಮಾ ಅಂತ ಯೂಸ್ ಮಾಡಿರ್ತೀವಿ ನಾವು. ಸಮೇಷನ್ ಅಂತ ಏನು ಕರಿತೀವಿ ನಾವು, ಸಮೇಷನ್ ಅಂತ ಏನು ಕರಿತೀವಿ, ದ್ಯಾಟ್ ಸಮೇಷನ್ ಈಸ್ ದಿಸ್ ಸಿಗ್ಮಾ. ಇದನ್ನು ದಿಸ್ ನೋಡ್ರಿ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಸ್ಮಾಲ್ ಸಿಗ್ಮಾ. ಇದನ್ನು ಸ್ಮಾಲ್ ಸಿಗ್ಮಾ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಬಿಗ್ ಸಿಗ್ಮಾ. ಸಿಗ್ಮಾ ಇದನ್ನೇನಂತ ಕರಿತೀವಿ ರೀ, ಸಿಗ್ಮಾ ಅಂತ ಕರಿತೀವಿ. ಓಕೆ, ನೌ ಮೂವಿಂಗ್ ಟು ದ ನೆಕ್ಸ್ಟ್ ಟರ್ಮ್, ಥೀಟಾ. ಥೀಟಾ, 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 it is a symbol. These all are Greek letters used in physics, chemistry, mathematics ಎಲ್ಲ ಕಡೆ ಯೂಸ್ ಮಾಡ್ತೀವಿ ನಾವು ಸೈನ್ಸಲ್ಲಿ. ಓಕೆ, ದಿಸ್ ಥೀಟಾ ಈಸ್ ಯೂಸ್ಡ್ ಫಾರ್ ಆ್ಯಂಗಲ್. ಓಕೆ, ಇದನ್ನು ನೊಟೇಷನ್ ಆಫ್ ಆ್ಯಂಗಲ್ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಈ ಡೆಲ್ಟಾನ ಎಲ್ಲಿ ಸ್ಮಾಲ್ ಚೇಂಜ್ ಇರ್ತೈತಿ, ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಡೆರಿವೇಟಿವ್ಸ್ ಅಂತ ಬರ್ತಾವೆ ನಿಮಗೆ. ಮ್ಯಾಥಮೆಟಿಕ್ಸ್ನಲ್ಲಿ ಡೆರಿವೇಟಿವ್ಸ್ ಅಂತ ಬರ್ತೈತಿ. ಆ ಡೆರಿವೇಟಿವ್ಸ್ನಲ್ಲಿ ಸ್ಮಾಲ್ ಚೇಂಜ್ ಇತ್ತು ಅಂದರೆ ಅಲ್ಲೇನು ಮಾಡ್ತೀವಿ, ಡೆಲ್ಟಾ ಈಸ್ ಯೂಸ್ಡ್. ಡೆಲ್ಟಾ ಈಸ್ ಅ ನೊಟೇಷನ್ ಆಫ್ ಡೆರಿವೇಟಿವ್. ಸ್ಮಾಲ್ ಚೇಂಜ್ ಅಂತ ಕರಿತೀವಿ ನಾವು. ಎಲ್ಲಿ ಒಂದು ಸಣ್ಣ ಚೇಂಜ್ ಅಂದರೆ, ಸಣ್ಣ ಚೇಂಜ್ ಮೀನ್ಸ್ ಟೈಮ್ ಇಂಟರ್ವಲ್ ಭಾರಿ ಕಡಿಮೆ ಇರ್ತದೆ. 1 ಸೆಕೆಂಡು 2 ಸೆಕೆಂಡು ಟೈಮ್ ಇಂಟರ್ವಲಲ್ಲಿ ಏನು ಚೇಂಜ್ ಆಗಿರ್ತೈತಿ ಅದು ಸ್ಮಾಲ್ ಚೇಂಜ್. ಬಿಕಾಸ್ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಐತಿ, ಹೌದಾ. 1 ಸೆಕೆಂಡ್ನಲ್ಲಿ 2 ಸೆಕೆಂಡ್ನಲ್ಲಿ ಏನು ಬದಲಾವಣೆಗಳಾಗ್ತಾವೆ, ಅಂಥ ಸ್ಮಾಲ್ ಬದಲಾವಣೆಗಳನ್ನು ನಾವೇನು ಮಾಡ್ತೀವಿ ರೀ, ಡೆಲ್ಟಾ ಮುಖಾಂತರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಸೈ. ಇದನ್ನೇನಂತ ಕರಿತೀವಿ, ಸೈ ಅಂತ ಕರಿತೀವಿ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಪೈ ಅಂತ. ಓಕೆ, ನೀವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕಲ್ತಿರ್ಬೋದು ಪೈ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಪೈ, ಬಟ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಸೈ. ಇದನ್ನು ಸೈ ಅಂತ ಕರಿತೀವಿ. ಓಕೆ, ಅದೇ ರೀತಿ ಇನ್ನೊಂದು ಟರ್ಮ್ ಇದೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಝೈ. CHI. ಇದನ್ನೇನಂತ ಕರಿತೀವಿ ರೀ, ಝೈ ಅಂತ ಕರಿತೀವಿ. ನೋಡ್ರಿ ಒನ್ಸ್ ಅಗೇನ್, ಅಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಸಿಗ್ಮಾ, ಥೀಟಾ, ಸೈ, ಪೈ ಆ್ಯಂಡ್ ಝೈ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್, ದಿಸ್ ಈಸ್ ಕಾಲ್ಡ್ ಆ್ಯಸ್ ರೋ. ನೀವು ಆಲ್ರೆಡಿ ಡೆನ್ಸಿಟಿ, ಸಾಂದ್ರತೆ ಅಂತ ಏನು ನಾವು ಕರಿತೀವಿ, ಡೆನ್ಸಿಟಿಗೆ ಈ ಸಿಂಬಾಲ್ ಯೂಸ್ ಮಾಡಿರ್ತೀರಿ ನೀವು ಎಲ್ಲಾದರೂ. ಡೆನ್ಸಿಟಿ ಮೀನ್ಸ್ ಸಾಂದ್ರತೆ. ಓಕೆ, ಇದನ್ನೇನಂತ ಕರಿತೀವಿ, ರೋ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ರೋ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈಸ್ ಮ್ಯೂ. ಇಟ್ ಈಸ್ ಕಾಲ್ಡ್ ಆ್ಯಸ್ ಮ್ಯೂ. ವಿ ಅಲ್ಲ ಇದು, ಇಟ್ ಈಸ್ ನಾಟ್ ಅ ವಿ, ಇಟ್ ಈಸ್ ಮ್ಯೂ. ಇದನ್ನೇನಂತ ಕರಿತೀವಿ, ಮ್ಯೂ ಅಂತ ಕರಿತೀವಿ. ಮ್ಯೂ ಆಲ್ಮೋಸ್ಟ್ ವಿ ಥರ ಬರ್ತಿದ್ದೀವಿ, ಬಟ್ ಇಟ್ ಈಸ್ ನಾಟ್ ಅ ವಿ, ಇಟ್ ಈಸ್ ಅ ಮ್ಯೂ. ಓಕೆ, ಮೂವಿಂಗ್ ಟು ದಿ ನೆಕ್ಸ್ಟ್ ಸಿಂಬಾಲ್. ನೆಕ್ಸ್ಟ್ ಸಿಂಬಾಲಿಗೆ ಮೂವ್ ಆಗೋಣ. ಇಟ್ ಈಸ್ ಕಾಲ್ಡ್ ಆ್ಯಸ್ ನ್ಯೂ. ಸಾರಿ, ಮ್ಯೂ ಅಲ್ಲ, ನ್ಯೂ. ಇಟ್ ಈಸ್ ಕಾಲ್ಡ್ ಆ್ಯಸ್ ನ್ಯೂ ಅಂತ ಕರಿತೀವಿ. ಓಕೆ, ನೋಟ್ ಡೌನ್ ಮಾಡ್ಕೋರಿ ಬೇಕಿದ್ರೆ. ಮೂವಿಂಗ್ ಟು ದಿ ನೆಕ್ಸ್ಟ್, ಮ್ಯೂ ಆದ ತಕ್ಷಣ ಏನು, ನ್ಯೂ ಆಯಿತು. ನ್ಯೂ ಆದ ತಕ್ಷಣ ದಿಸ್ ಈಸ್ ಮ್ಯೂ. ದಿಸ್ ಈಸ್ ಮ್ಯೂ. ಇದೇ ಮ್ಯೂಗೆ
ನಾವಿಲ್ಲಿ 0 ಬರೆದ್ರೆ ಇದೇ ಮ್ಯೂಗೆ ಇಲ್ಲಿ ಸಬ್ಸ್ಕ್ರಿಪ್ಟಿವ್ 0 ಬರೆದ್ರೆ ಇದನ್ನ ಏನಂತ ಕರಿತೀವಿ? ಮ್ಯೂ ನಾಟ್ ಅಂತ ಕರಿತೀವಿ. ದೀಸ್ ಆರ್ ದಿ ಸಿಂಬಲ್ಸ್. ನಿಮಗೆ ಬರ್ತಾ ಬರ್ತಾ ಗೊತ್ತಾಗ್ತೀವಿ ಇವೆಲ್ಲ ಸಿಂಬಲ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ, ಬಟ್ ಇವಾಗ ಗೊತ್ತಿರಲಿ ಇವಕ್ಕೆ ಏನಂತ ಕರಿತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಆ್ಯಪ್ಸಲಾನ್. ಆ್ಯಪ್ಸಲಾನ್ ಅಂತ ಕರಿತೀವಿ. ಓಕೆ, ಇದೇ ಆ್ಯಪ್ಸಲಾನ್ಗೆ ಇಲ್ಲಿ 0 ಬರೆದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಆ್ಯಪ್ಸಿಲಾನ್ ನಾಟ್. ಅದನ್ನೇನಂತ ಕರಿತೀವಿ? ಆ್ಯಪ್ಸಿಲಾನ್ ನಾಟ್ ಅಂತ ಕರಿತೀವಿ. ದಿಸ್ ಈಸ್ ಮ್ಯೂ. ನೋಡ್ರಿ, ಮ್ಯೂ ಮತ್ತು ನ್ಯೂ ಹೇಳಿದೆ, ಇದು ವಿ ಅಲ್ಲ. ಆವಾಗಲೇ ನಾನು ಹೇಳಿದೆ ದಿಸ್ ಈಸ್ ನಾಟ್ ಅ ವಿ, ದಿಸ್ ಈಸ್ ನ್ಯೂ. ದಿಸ್ ಈಸ್ ನ್ಯೂ. ಓಕೆ, ನೆಕ್ಸ್ಟ್ ಈ ರೀತಿ ಈ ರೀತಿ ಬರೀತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಈಟಾ. ಇದನ್ನೇನಂತ ಕರಿತೀವಿ? ಈಟಾ ಅಂತ ಕರಿತೀವಿ. ಅಗೇನ್ ದಿಸ್ ಈಸ್ ಕಾಲ್ಡ್ ಆಸ್ ಟೌ. ಇದನ್ನೇನಂತ ಕರಿತೀವಿ? ಟೌ ಅಂತ ಕರಿತೀವಿ. ಟಾರ್ಕ್ ಅಂತ ಹೇಳ್ತೀವಿ ನಾವು. ಟಾರ್ಕ್ ಅಂದ್ರೆ ಏನು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಬರ್ತಾ ನಿಮಗೆ ಚಾಪ್ಟರ್ಸ್ನಲ್ಲಿ ಬರ್ತಾವೆ. ಓಕೆ, ಬರ್ತಾ ಚಾಪ್ಟರ್ಸ್ನಲ್ಲಿ ಬರ್ತಾವೆ. ದಿಸ್ ಈಸ್ ಕಾಲ್ಡ್ ಟೌ ಅಂದರೆ ಏನು ರೀ? ಟಾರ್ಕ್ ಅಂತ ಕರಿತೀವಿ, ಅಥವಾ ಇದನ್ನು ಟೌ ಅಂತಾನು ಹೇಳ್ತೀವಿ. ನೆಕ್ಸ್ಟ್ ದ ಲಾಸ್ಟ್ ಒನ್ ಈಸ್, ಇನ್ನೂ ಭಾಳ ಬರ್ತಾವ್ರಿ, ಸದ್ಯಕ್ಕೆ ಇಷ್ಟು ಸಾಕು. ದಿಸ್ ಈಸ್ ಕಾಲ್ಡ್ ಆಸ್ ಲ್ಯಾಂಬ್ಡಾ. ಇದನ್ನೇನಂತ ಕರಿತೀವಿ? ಲ್ಯಾಂಬ್ಡಾ ಅಂತ ಕರಿತೀವಿ. ಇದಕ್ಕೆ 0 ಬರೆದ್ರೆ ಲ್ಯಾಂಬ್ಡಾ ನಾಟ್ ಅಂತ ಕರಿತೀವಿ. ಓಕೆ, ಇದಕ್ಕೆ ನಾವಿಲ್ಲಿ 0 ಬರೆದ್ರೆ ಲ್ಯಾಂಬ್ಡಾ ನಾಟ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ದೀಸ್ ಆರ್ ದಿ ಗ್ರೀಕ್ ಲೆಟರ್ಸ್ ಆ್ಯಂಡ್ ಸಿಂಬಲ್ಸ್ ಯೂಸ್ಡ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಲ್ಸೋ. ಓಕೆ, ಬೇಕಿದ್ದರೆ ನೋಟ್ ಡೌನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ನೋಟ್ ಡೌನ್ ಮಾಡ್ಕೊಳ್ಳಿ. ಅನದರ್ ಟರ್ಮ್, ಇದನ್ನು ಈ ರೀತಿ 0 ಬರೆದು ಅಂದರೆ ಇದನ್ನು ಫೈ ಅಂತ ಕರಿತೀವಿ. ನಾಟ್ ಅ ಫೈ ಅಂತ ಕರಿತೀವಿ. ಸೈ. ದೀಸ್ ಆರ್ ದಿ ಸಿಂಬಲ್ಸ್, ಗ್ರೀಕ್ ಸಿಂಬಲ್ಸ್ ಯೂಸ್. ಓಕೆ, ಈ ಕ್ಲಾಸ್ನಲ್ಲಿ ನಾವು ಏನೇನು ಕಲ್ತೀವಿಪ್ಪ? ಡೆಸಿಮಲ್ ಪಾಯಿಂಟು ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ಏನಾಕೈತ್ರಿ? 10⁻⁻⁻ ಆಗ್ತಾ ಹೋಗ್ತೈತಿ. ಡೆಸಿಮಲ್ ಪಾಯಿಂಟು ರೈಟ್ ಸೈಡ್ ಶಿಫ್ಟ್ ಆಗ್ತಾ ಹೋದರೆ 10⁻⁻ ಆಗ್ತಾ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಅದೇ ಡೆಸಿಮಲ್ ಪಾಯಿಂಟು ಲೆಫ್ಟ್ ಸೈಡ್ ಶಿಫ್ಟ್ ಆಗ್ತಾ ಹೋದರೆ 10⁻⁻ ಪಾಸಿಟಿವ್ ಇಂಟೀಜರ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಆ್ಯಂಡ್ ಆಲ್ಸೋ ಸಮ್ ಗ್ರೀಕ್ ಲೆಟರ್ಸ್, ಸಿಂಬಾಲ್ಸ್ ಯೂಸ್ಡ್ ಇನ್ ಫಿಸಿಕ್ಸ್ ಆ್ಯಸ್ ವೆಲ್ ಆಸ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇದ್ರ ಬಗ್ಗೆ ಕಲಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಕಲಿತೀವಿ? ಸಮ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಅಂತ ಕರೀತೀವಿ. ಓಕೆ, ಅಂದರೆ ಯಾವ ವರ್ಡನ್ನು ಪರ್ಟಿಕ್ಯುಲರ್ ಆಗಿ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ವೇಗೋತ್ಕರ್ಷ ಐತಿ. ವೇಗೋತ್ಕರ್ಷ ನಾವು ಇಂಗ್ಲೀಷ್ನಲ್ಲಿ ಏನಂತೀವಿ? ಆಕ್ಸಲರೇಷನ್ ಅಂತ ಕರಿತೀವಿ. ಸ್ಪೀಡ್ ಐತಿ, ನಿಮ್ಗೆ ಗೊತ್ತಿರ್ಬೋದು ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸ್ಪೀಡ್ ಏನು? ಸ್ಕೇಲಾರ್ ಕ್ವಾಂಟಿಟಿ. ವೆಲಾಸಿಟಿ ಏನು? ವೆಕ್ಟರ್ ಕ್ವಾಂಟಿಟಿ. ಇದನ್ನೆಲ್ಲ ನಾಳೆ ಹೇಳ್ತೀನಿ ನಿಮಗೆ, ಸ್ಕೇಲಾರ್ ಅಂದ್ರೇನು, ವೆಕ್ಟರ್ ಅಂದ್ರೇನು. ಓಕೆ, ಸ್ಪೀಡ್ ಈಸ್ ಆಲ್ಸೋ ರಿಟರ್ನ್ ಆಸ್ ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಮೀಟರ್ ಪರ್ ಸೆಕೆಂಡ್. ಬಟ್ ಇಲ್ಲಿ ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ? ಇವೆಲ್ಲ ಟರ್ಮಿನಾಲಜೀಸ್. ಸ್ಪೀಡು, ವೆಲಾಸಿಟಿ, ಆಕ್ಸಲರೇಷನ್ನು, ಗ್ರಾವಿಟಿ, ದೀಸ್ ಟರ್ಮಿನಾಲಜೀಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆ, ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊರಿ. ಓಕೆ, ವಿ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್.